ನಮಸ್ಕಾರ ಪ್ರಿಯ ಮಿಥುನ ರಾಶಿಯವರೇ. ಈ ಸಂದೇಶವನ್ನು ನೀವು ಶಾಂತವಾಗಿ ಯಾರೂ ತೊಂದರೆ ಕೊಡದ ಸಮಯದಲ್ಲಿ ಕೇಳಿ, ಏಕೆಂದರೆ ಇಂದು ನಾವು ಹೇಳಲಿರುವ ವಿಷಯವು ಸಾಮಾನ್ಯ ಜಾತಕವಲ್ಲ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದಾದ ಒಂದು ಮಹತ್ವದ ಸಂದೇಶ. ಮಿಥುನ ರಾಶಿಯವರೇ, ನೀವು ತುಂಬಾ ಬುದ್ಧಿವಂತರು, ಚತುರರು ಮತ್ತು ಮಾತಿನ ಮೂಲಕ ಜನರನ್ನು ಆಕರ್ಷಿಸುವ ಶಕ್ತಿ ಹೊಂದಿರುವವರು. ನಿಮ್ಮ ರಾಶಿಯ ದೊಡ್ಡ ವಿಶೇಷತೆ ಎಂದರೆ ನಿಮ್ಮ ವೇಗವಾದ ಯೋಚನೆ ಮತ್ತು ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ. ಆದರೆ ನಿಮ್ಮ ಜೀವನದಲ್ಲಿ ಒಂದು ವಿಚಿತ್ರ ಸಂಗತಿ ಇದೆ. ನೀವು ಎಷ್ಟೇ ಪ್ರತಿಭಾವಂತರಾಗಿದ್ದರೂ ನಿಮ್ಮ ಜೀವನದಲ್ಲಿ ಸ್ಥಿರತೆ ಸ್ವಲ್ಪ ಕಡಿಮೆ ಇರುತ್ತದೆ. ಕೆಲವೊಮ್ಮೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಬದಲಾಗುತ್ತವೆ. ಕೆಲ ಸಮಯದಲ್ಲಿ ನಿಮ್ಮ ಮೇಲೆ ವಿಶ್ವಾಸ ಇಟ್ಟವರು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು. ಆದರೆ ಒಂದು ಮಹತ್ವದ ಸಂಗತಿ ತಿಳಿದುಕೊಳ್ಳಿ. 2026 ವರ್ಷವು ಮಿಥುನ ರಾಶಿಯವರಿಗೆ ವಿಶೇಷ ಬದಲಾವಣೆಗಳನ್ನು ತರಬಹುದಾದ ವರ್ಷವಾಗಲಿದೆ. ಇಷ್ಟು ವರ್ಷ ನೀವು ಅನುಭವಿಸಿದ ಗೊಂದಲಗಳು ನಿಧಾನವಾಗಿ ಕಡಿಮೆಯಾಗಬಹುದು. ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು, ಹೊಸ ಪರಿಚಯಗಳು ಮತ್ತು ಹೊಸ ದಾರಿಗಳು ತೆರೆಯಬಹುದು. ಮಿಥುನ ರಾಶಿಯ ಅಧಿಪತಿ ಬುಧ ಗ್ರಹ. ಬುಧ ಗ್ರಹವು ಬುದ್ಧಿ, ವ್ಯಾಪಾರ, ಸಂವಹನ ಮತ್ತು ಜ್ಞಾನಕ್ಕೆ ಸಂಕೇತವಾಗಿದೆ. ಬುಧನ ಅನುಗ್ರಹ ಇದ್ದರೆ ವ್ಯಕ್ತಿ ಮಾತಿನ ಮೂಲಕ ಜನರನ್ನು ಸೆಳೆಯಬಹುದು, ವ್ಯವಹಾರದಲ್ಲಿ ಯಶಸ್ಸು ಪಡೆಯಬಹುದು ಮತ್ತು ಬುದ್ಧಿಯಿಂದ ಸಮಸ್ಯೆಗಳನ್ನು ಪರಿಹರಿಸಬಹುದು. ಆದರೆ ಕೆಲವೊಮ್ಮೆ ಜಾತಕದಲ್ಲಿರುವ ಗ್ರಹಗಳ ಅಡ್ಡ ಪರಿಣಾಮದಿಂದ ಬುಧನ ಶಕ್ತಿ ಕಡಿಮೆಯಾಗಬಹುದು. ಇದರಿಂದ ಮನಸ್ಸಿನಲ್ಲಿ ಗೊಂದಲ, ನಿರ್ಧಾರಗಳಲ್ಲಿ ತಡಕು ಅಥವಾ ಹಣಕಾಸಿನ ಸಮಸ್ಯೆಗಳು ಎದುರಾಗಬಹುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಂತಹ ಸಂದರ್ಭಗಳಲ್ಲಿ ಕೆಲವು ಸರಳ ಪರಿಹಾರಗಳನ್ನು ಪಾಲಿಸುವುದರಿಂದ ಉತ್ತಮ ಫಲ ದೊರಕಬಹುದು ಎಂದು ಹೇಳಲಾಗಿದೆ. ಇಂದು ನಾವು ಮಿಥುನ ರಾಶಿಯವರಿಗೆ 2026ರಲ್ಲಿ ಪಾಲಿಸಬಹುದಾದ 5 ಪ್ರಮುಖ ರಹಸ್ಯಗಳನ್ನು ತಿಳಿಸುತ್ತೇವೆ. ಮೊದಲ ರಹಸ್ಯ: ಹಸಿರು ಬಣ್ಣದ ಶಕ್ತಿ. ಮಿಥುನ ರಾಶಿಯವರಿಗೆ ಹಸಿರು ಬಣ್ಣ ಅತ್ಯಂತ ಶುಭಕರ ಎಂದು ಹೇಳಲಾಗುತ್ತದೆ. ಬುಧ ಗ್ರಹಕ್ಕೆ ಹಸಿರು ಬಣ್ಣ ಪ್ರಿಯ. ಆದ್ದರಿಂದ ಬುಧವಾರದ ದಿನ ಹಸಿರು ಬಣ್ಣದ ಬಟ್ಟೆ ಧರಿಸುವುದು ಅಥವಾ ಹಸಿರು ಬಣ್ಣದ ಯಾವುದಾದರೂ ವಸ್ತುವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳುವುದು ಉತ್ತಮ ಎಂದು ಹೇಳಲಾಗುತ್ತದೆ. ಇದು ಮನಸ್ಸಿಗೆ ಶಾಂತಿ ನೀಡುತ್ತದೆ ಮತ್ತು ನಿಮ್ಮ ಬುದ್ಧಿಶಕ್ತಿಯನ್ನು ಇನ್ನಷ್ಟು ಚುರುಕುಗೊಳಿಸುತ್ತದೆ ಎಂದು ನಂಬಲಾಗಿದೆ. ಎರಡನೇ ರಹಸ್ಯ: ಪಚ್ಚೆ ಅಥವಾ ಹಸಿರು ಕಲ್ಲಿನ ಮಹತ್ವ. ಜ್ಯೋತಿಷ್ಯದಲ್ಲಿ ಬುಧ ಗ್ರಹಕ್ಕೆ ಪಚ್ಚೆ ರತ್ನವನ್ನು ಸಂಬಂಧಿಸಲಾಗಿದೆ. ಆದ್ದರಿಂದ ಕೆಲವರು ಪಚ್ಚೆ ಕಲ್ಲು ಹೊಂದಿರುವ ಉಂಗುರ ಅಥವಾ ಲಾಕೆಟ್ ಧರಿಸುವುದನ್ನು ಶುಭಕರ ಎಂದು ನಂಬುತ್ತಾರೆ. ಆದರೆ ರತ್ನಗಳನ್ನು ಧರಿಸುವ ಮೊದಲು ಜ್ಯೋತಿಷ್ಯ ಸಲಹೆ ಪಡೆಯುವುದು ಉತ್ತಮ. ಹಸಿರು ಬಣ್ಣದ ರತ್ನ ಅಥವಾ ಕಲ್ಲು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಬಹುದು ಮತ್ತು ಮನಸ್ಸಿನ ಗೊಂದಲವನ್ನು ಕಡಿಮೆ ಮಾಡಬಹುದು ಎಂದು ಹೇಳಲಾಗುತ್ತದೆ. ಜ್ಞಾನ ಮತ್ತು ದಾನದ ಮಹಿಮೆ. ಮಿಥುನ ರಾಶಿಯವರು ಸ್ವಭಾವದಿಂದಲೇ ಜ್ಞಾನಪ್ರಿಯರು. ನೀವು ಪುಸ್ತಕ ಓದುವುದು, ಹೊಸ ವಿಷಯಗಳನ್ನು ಕಲಿಯುವುದು ಇಷ್ಟಪಡುವವರು. ಜ್ಯೋತಿಷ್ಯದಲ್ಲಿ ಬುಧ ಗ್ರಹವನ್ನು ಸಂತೋಷಪಡಿಸಲು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದು ಅಥವಾ ಪುಸ್ತಕಗಳನ್ನು ದಾನ ಮಾಡುವುದು ಉತ್ತಮ ಎಂದು ಹೇಳಲಾಗಿದೆ. ಬುಧವಾರದ ದಿನ ಬಡ ಮಕ್ಕಳಿಗೆ ಪುಸ್ತಕಗಳು ಅಥವಾ ಪೆನ್ಗಳನ್ನು ಕೊಡುವುದು ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ. ನಾಲ್ಕನೇ ರಹಸ್ಯ: ಸತ್ಯ ಮತ್ತು ಸ್ಪಷ್ಟ ಮಾತು. ಮಿಥುನ ರಾಶಿಯವರು ಕೆಲವೊಮ್ಮೆ ಮಾತಿನ ಮೂಲಕ ಜನರನ್ನು ಮನವರಿಕೆ ಮಾಡುತ್ತಾರೆ. ಆದರೆ ಕೆಲ ಸಂದರ್ಭಗಳಲ್ಲಿ ಅತಿಯಾಗಿ ಮಾತನಾಡುವುದು ಸಮಸ್ಯೆ ತರಬಹುದು. ಆದ್ದರಿಂದ ನಿಮ್ಮ ಮಾತಿನಲ್ಲಿ ಸತ್ಯ ಮತ್ತು ಸ್ಪಷ್ಟತೆ ಇರಬೇಕು. ಮಾತಿನ ಮೂಲಕ ಯಾರನ್ನೂ ನೋಯಿಸಬಾರದು. ಒಳ್ಳೆಯ ಮಾತುಗಳು ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಂಬಂಧಗಳನ್ನು ನಿರ್ಮಿಸುತ್ತವೆ. ಐದನೇ ರಹಸ್ಯ: ವಿಷ್ಣುವಿನ ಆರಾಧನೆ. ಮಿಥುನ ರಾಶಿಯವರಿಗೆ ವಿಷ್ಣು ಅಥವಾ ಕೃಷ್ಣನ ಆರಾಧನೆ ಅತ್ಯಂತ ಶುಭಕರ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. ಬುಧವಾರದ ದಿನ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುವುದು ಅಥವಾ ವಿಷ್ಣು ಸಹಸ್ರನಾಮ ಪಠಿಸುವುದು ಉತ್ತಮ ಎಂದು ಹೇಳಲಾಗುತ್ತದೆ. ಇದು ಮನಸ್ಸಿಗೆ ಶಾಂತಿ ನೀಡುತ್ತದೆ ಮತ್ತು ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಪ್ರಿಯ ಮಿಥುನ ರಾಶಿಯವರೇ, 2026 ವರ್ಷವು ನಿಮ್ಮ ಜೀವನದಲ್ಲಿ ಹೊಸ ದಾರಿಗಳನ್ನು ತೆರೆಯಬಹುದಾದ ಸಮಯ.
ನಿಮ್ಮ ಬುದ್ಧಿ, ನಿಮ್ಮ ಮಾತು ಮತ್ತು ನಿಮ್ಮ ಸಂಪರ್ಕಗಳು ನಿಮ್ಮ ದೊಡ್ಡ ಶಕ್ತಿ. ನೀವು ಈ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಬಹುದು. ನಿಮ್ಮ ಮನಸ್ಸಿನ ಗೊಂದಲವನ್ನು ಕಡಿಮೆ ಮಾಡಿ ಒಂದು ಗುರಿಯನ್ನು ನಿಶ್ಚಯಿಸಿ ಅದಕ್ಕಾಗಿ ಶ್ರಮಿಸಿದರೆ ಯಶಸ್ಸು ನಿಮ್ಮನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಿಮ್ಮ ಮೇಲೆ ವಿಶ್ವಾಸ ಇಡಿ. ದೇವರಲ್ಲಿ ಭಕ್ತಿ ಇಟ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ಮುಂದೆ ಸಾಗಿದರೆ ಜೀವನದಲ್ಲಿ ಸಂತೋಷ ಮತ್ತು ಯಶಸ್ಸು ಹೆಚ್ಚಾಗುತ್ತದೆ. ನಾವು ಹೇಳಿದ ಈ 5 ಪರಿಹಾರಗಳಲ್ಲಿ ಕನಿಷ್ಠ 3 ಆದರೂ ಪಾಲಿಸಿ ನೋಡಿ. ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಉತ್ತಮ ಬದಲಾವಣೆಗಳು ಕಾಣಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಎಲ್ಲರಿಗೂ ಮಂಗಳವಾಗಲಿ. ಜೈ ಶ್ರೀಕೃಷ್ಣ.